MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಮದ್ದೂರಿನಲ್ಲಿ ಕಲ್ಲು ತೂರಾಟವಾಗಿತ್ತು. ಹೀಗಾಗಿ ಬಿಜೆಪಿ ನಾಯಕರು ನಿನ್ನೆ ಅಬ್ಬರಿಸಿದ್ರು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೌಹಾರಿದ್ರು. ಈ ಕುರಿತ ಸುದ್ದಿಯನ್ನು ನೋಡೋಣ. ಮದ್ದೂರು ಗದ್ದಲ ನ್ಯೂಸ್ ಟಾಪ್ 9 ನಲ್ಲಿ. ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಗಲಾಟೆಯಿಂದ ಪ್ರಕ್ಷುಬ್ಧಗೊಂಡಿದ್ದ ಮದ್ದೂರು ಇನ್ನೂ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಇಂತಹ ಮದ್ದೂರಿನಲ್ಲಿ ನಿನ್ನೆ ಬಿಜೆಪಿ ನಾಯಕರು ಅಬ್ಬರಿಸಿ ಬೊಬ್ಬರಿದಿದ್ರು. ಕಲ್ಲು ತೂರಾಟ ಘಟನೆಯನ್ನೇ ರಾಜ್ಯ ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಝಳಪಿಸಿದ ಬಿಜೆಪಿ ನಾಯಕರು ಮದ್ದೂರಿನ ಇತಿಹಾಸದಲ್ಲೇ ನಡೆಯದಂತಹ ಗಣೇಶ ಮೂರ್ತಿ ವಿಸರ್ಜನೆ ಕಾರ್ಯಕ್ರಮ ನಡೆಸಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ, ಪರಿಷತ್ ಸದಸ್ಯ ಸಿಟಿ ರವಿ ಸೇರಿದಂತೆ ಬಿಜೆಪಿಯ ಘಟಾನುಘಟಿಗಳು ಮದ್ದೂರಿಗೆ ಎಂಟ್ರಿ ಕೊಟ್ಟಿದ್ರು. ಮದ್ದೂರಿನ ಬಿಜೆಪಿ ಕಚೇರಿ ಬಳಿಯ ವಿಶ್ವನಾಥ ದೇಗುಲದಲ್ಲಿ ವಿಜೇಂದ್ರ ಮತ್ತು ಅಶೋಕ್ ಗಣೇಶ ಮೂರ್ತಿಗೆ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದ್ರು. ಮದ್ದೂರಿನ ಪೇಟೆ ಬೀದಿಯಿಂದ ಅದ್ದೂರಿ ಮೆರವಣಿಗೆ ಸಾಕ್ತು. ದಾರಿಯುದ್ದಕ್ಕೂ ಬಿಜೆಪಿ ನಾಯಕರ ಜೊತೆ ಡಿಸಿ ತಮ್ಮಣ್ಣ, ರಮೇಶ್ ಬಂಡಿಸಿದ್ದೇಗೌಡ ಸೇರಿದಂತೆ ಜೆಡಿಎಸ್ನ ನಾಯಕರು ಸೇರಿದಂತೆ ಶಾಲು ತೊಟ್ಟು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಮೆರವಣಿಗೆ ವೇಳೆ ಬಿಜೆಪಿ ನಾಯಕರನ್ನ ಕಾರ್ಯಕರ್ತರು ಹೊತ್ತು ಕುಣಿದು ಕುಪ್ಪಳಿಸಿದ್ರು. ಮೆರವಣಿಗೆ ವೇಳೆ ಮಂಡ್ಯದ ಗಂಡು ದಿವಂಗತ ಅಂಬರೀಶ್ ಗಣೇಶನನ್ನ ಹಿಡಿದ ಕಟೌಟ್ ಕೂಡ ರಾರಾಜಿಸ್ತಾ ಇತ್ತು. ಜೈ ಶ್ರೀರಾಮ್, ಜೈ ಹನುಮಾನ್ ಘೋಷಣೆ ಕೂಗುತ್ತಾ ಎಲ್ಲರೂ ಹೆಜ್ಜೆ ಹಾಕ್ತಾ ಇದ್ರು. ಮೊನ್ನೆ ಕಲ್ಲು ತೂರಾಟ ನಡೆಸಿದ್ದ ಮಸೀದಿ ಬಳಿ ಮೆರವಣಿಗೆ ಆಗಮಿಸಿದಾಗ ಸದ್ದು ಜೋರಾಗಿತ್ತು. ಬಿಜೆಪಿ ನಾಯಕರು ಮದ್ದೂರಿನಲ್ಲಿ ನಿಂತು ಸರ್ಕಾರದ ವಿರುದ್ಧ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಕಲ್ಲು ತೂರಿದ ಕಿಡಿಗೇಡಿಗಳ ವಿರುದ್ಧ ಬೆಂಕಿಯನ್ನೇ ಉಗುಳಿದ್ರು. ಬಿಜೆಪಿಯವರಿಗೆ ಬೆಂಕಿ ಇಡೋದೇ ಕೆಲಸ ಅಂತ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ಮಾತಿಗೆ ಕೆರಳಿದ ಆರ್ ಅಶೋಕ್, ಅವರು ಇರೋದು 2 ವರ್ಷ, ನಾವು ಮುಂದೆ 10 ವರ್ಷ ಅಧಿಕಾರದಲ್ಲಿ ಇರ್ತೇವೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ರಾಜಕಾರಣ ಮಾಡೋದೇ ಕೆಲಸ, ಜನ ಭಾಗ ಮಾಡೋದೇ ಬೇಡ ಕೆಲಸ, ಬರೀ ಬೆಂಕಿ ಇಕ್ಕದೇ ಕೆಲಸ. ಅವ್ರಿಗೆ ಕೆಲಸ ಇಲ್ದಿರ ಅವ್ರ 5 ವರ್ಷ ಇದ್ರಲ್ಲ ರೆಸ್ಟ್ ಆಗಿ, ಇನ್ನಿರೋದು ಅವ್ರದ್ದು 2 ವರ್ಷ. ಮುಗ್ದಿದೆ, ಅಧಿಕಾರ ಎಲ್ಲ ಮುಗ್ದಿದೆ. 2 ವರ್ಷ ಏನೇನು ಮಾತಾಡ್ತಿರೋ ಮಾತಾಡಿ, 2 ವರ್ಷ ಆದ್ಮೇಲೆ ಬಿಜೆಪಿ ಸರ್ಕಾರ ಬರ್ತೈತಲ್ಲ, ಅವಾಗ ಕೆಲಸ ಕೊಡ್ತೀರಿ ಎಲ್ಲ ನಿಮ್ಗೆ. ಇನ್ನು ಇದೇ ಮೆರವಣಿಗೆ ವೇಳೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ರು. ಅದರಲ್ಲೂ ಸಿಟಿ ರವಿ ತೊಡೆನು ಮುರಿತೀವಿ, ತಲೆನೂ ತೆಗಿತೀವಿ ಅಂತ ಬೆಂಕಿ ಭಾಷಣ ಮಾಡಿದ್ರು. ಅನ್ಯಾಯ ಸಹಿಸ್ತೀರಾ? ಕಲ್ಲು ಹೊಡೆದವನ್ನ ಕಲ್ಲಿನ ಒಳಗೆ ಸಮಾಧಿ ಮಾಡುವ ತಾಕತ್ತು ಹಿಂದೂ ಸಮಾಜಕ್ಕೆ ಇದೆ ಅಂತ ನಾನು ಹೇಳಿಕ್ ಬಯಸ್ತೇನೆ. ಟಿಪ್ಪು ಮತ್ತು ಅವರ ಅಪ್ಪನನ್ನೇ ಬಿಡ್ಲಿಲ್ಲ ನಾವು, ನೀವು ಲೆಕ್ಕಕ್ಕಿಲ್ಲ. ಟಿಪ್ಪುವನ್ನ ತುಂಡರಿಸಿದ ಉರಿಗೌಡ ನಂಜೇಗೌಡನ ರಕ್ತ ನಮ್ಮ ಮೈ ಮೇಲಿದೆ. ಟಿಪ್ಪು ಅವರ ಅಪ್ಪನನ್ನೇ ಬಿಡ್ಲಿಲ್ಲ ನಾವು. ಇಸ್ಲಾಂ ಹುಟ್ಟಿದ್ದು 1400 ವರ್ಷದ ಹಿಂದೆ, ಹಿಂದೂ ಧರ್ಮ ಹುಟ್ಟಿದ 16,000 ವರ್ಷದ ಹಿಂದೆ. ನೀವು ಹೊರಗಡೆಯಿಂದ ಬಂದವರು, ನಾವಿಲ್ಲೇ ಹುಟ್ಟುಗಾರರು. ನಮಗ್ ತೊಡೆ ತಟ್ಟ ಕೆಲಸ ಮಾಡಬೇಡಿ. ತೊಡೆನೂ ಮುರಿತೀವಿ, ತಲೆನೂ ತೆಗಿತೇವೆ. ಮೆರವಣಿಗೆ ಬಳಿಕ ಅಶೋಕ್ ನೇತೃತ್ವದ ನಿಯೋಗ ಮೊನ್ನೆ ಗಲಾಟೆಯಲ್ಲಿ ಪೊಲೀಸರ ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡ ಅಜಯ್ ಮತ್ತು ನಿಂಗಮ್ಮ ನಿವಾಸಕ್ಕೂ ತೆರಳಿ ಆರೋಗ್ಯ ವಿಚಾರಿಸಿದ್ರು. ಇತ್ತ ಬಿಜೆಪಿಯ ಸತ್ಯಶೋಧನಾ ಸಮಿತಿ ಕೂಡ ಮದ್ದೂರಿಗೆ ಭೇಟಿ ನೀಡಿತ್ತು. ಬಿಜೆಪಿ ವಕ್ತಾರ ಅಶ್ವಥ್ ನಾರಾಯಣ ನೇತೃತ್ವದಲ್ಲಿ ಬಿಜೆಪಿ 7 ಜನರ ತಂಡ ಘಟನಾ ಸ್ಥಳ ಗಾಯಾಳುಗಳನ್ನ ಭೇಟಿ ಮಾಡಿತು. ಪೊಲೀಸರು ಕೂಡ ಮುನ್ನೆಚ್ಚರಿಕೆಯಾಗಿ 500ಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ನಿಯೋಜಿಸಿದ್ರು. ಮೆರವಣಿಗೆಯನ್ನ ಬೇಗ ಮುಂದಕ್ಕೆ ಕಳಿಸೋದಕ್ಕೆ ಪ್ರಯತ್ನಿಸಿದ್ರು. ಇದೇ ವೇಳೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಜಾಮಿಯಾ ಮಸೀದಿ ಮುಂದೆ ಕರ್ಪೂರವನ್ನು ಹಚ್ಚಿದ್ರು. ಇತ್ತ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಮತ್ತೆ 3 ಆರೋಪಿಗಳನ್ನ ಪೊಲೀಸರು ಗುರುತಿಸಿದ್ದು, ಆರೋಪಿಗಳ ಸಂಖ್ಯೆ 29ಕ್ಕೆ ಏರಿಕೆಯಾಗಿದೆ. 22 ಆರೋಪಿಗಳನ್ನ ಬಂಧಿಸಿದ್ದು, ಉಳಿದ 7 ಮಂದಿಗಾಗಿ ಶೋಧ ನಡೀತಾ ಇದೆ. ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ನೀಡಿರುವ ಹೇಳಿಕೆಗೆ ಕೇಸರಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಮುಂದಿನ ಜನ್ಮ ಯಾಕೆ, ಈಗಲೇ ಮುಸ್ಲಿಂ ಆಗ್ಬಿಡಿ ಅಂತ ಕಿಡಿಕಾರಿದ್ದಾರೆ. ಭದ್ರಾವತಿ ಶಾಸಕರು ಹೇಳಿಕೆಯನ್ನು ನೀಡಿದ್ದಾರೆ, ನಮ್ಮ ಮುಂದಿನ ಜನ್ಮದಲ್ಲಿ ಮುಸಲ್ಮಾನಾಗಿ ಹುಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವ್ರು ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟಬೇಕು ಅದು ಒಂದು ಕಡೆ ಆದರೆ ತಡೆ ಯಾಕೆ ಮಾಡ್ತಾರೆ. ಈಗಲೇ
ಮುಸ್ಲಿಮಿಗೆ ಕನ್ವರ್ಟ್ ಆಗ್ಬೋದಲ್ಲ ಅವ್ರು. ಈಗ ಸಂಗಮೇಶ್ ಹೇಳ್ದಂಗೆ ಎಲ್ಲರೂ ಇಡೀ ಕ್ಯಾಬಿನೆಟ್ಟೇ ಕನ್ವರ್ಷನ್ ಆಗಿಬಿಡಿ, ನಿಮ್ಮನ್ನು ನೇರವಾಗಿ ಎದುರಿಸ್ಬೋದು. ನಾನು ಹಿಂದೂ ಅಂತ ಹೇಳ್ಕೊಂಡು ಈ ಥರದ ಸುಳ್ಳು ಹೇಳ್ತೀರಲ್ಲ, ನಾಚಿ ಆಗಲ್ವ ನಿಮ್ಮ ಜನ್ಮಕ್ಕೆ? ಹೇಳಿಬಿಡಿ, ನಾವು ಈ ಜನ್ಮದಲ್ಲೇ ಕನ್ವರ್ಷನ್ ಆಗ್ತೀವಿ ಅಂತೇಳಿ ಹೇಳಿ ಟೋಪಿ ಹಾಕೊಳ್ಳಿ, ನಿಮ್ಮ ವಿರುದ್ಧ ಅಂಥೇಳಿ ನಿಮ್ಮನ್ನು ಎದುರಿಸ್ತೀವಿ ನಾವು. ಸುಳ್ಳು ಯಾಕೆ ಹೇಳ್ತೀರಿ? ಮೋಸ ಯಾಕೆ ಮಾಡ್ತೀರಿ? ಜನರಿಗೆ ಯಾಕೆ ಮೋಸ ಮಾಡ್ತೀರಿ? ವೋಟ್ ಬ್ಯಾಂಕ್ಗಾಗಿ ಈ ರೀತಿಯ ಮಾತುಗಳನ್ನು ಆಡಿದರೆ ಬೇರೆಯವರು ಕೂಡ ಅವ್ರಿಗೆ ಬುದ್ಧಿ ಕಲಿಸ್ಬೇಕಾಗ್ತದೆ. ನೀವು ಮುಂದಿನ ಜನ್ಮದಲ್ಲಿ ಹುಟ್ತೀನಿ ಅನ್ನೋದಕ್ಕೆ ಮೊದಲೇ ಹುಟ್ಟಬೇಕಾಗಿತ್ತು. ಇವಾಗ ಯಾರು ಬೇಡ ಅಂದಿದ್ರ? ಈಗ ಯಾರಾದರೂ ಹುಟ್ಟಿರೋರು ನಾವು ತಡೆದಿದ್ದೀವ? ನಾವು ಯಾರೂ ತಡೆಯೋದಿಲ್ಲ. ಹುಟ್ಟೋರು ನೀವು ಎಲ್ಲೆಲ್ಲಿ ಬೇಕಾದರೂ ಹುಟ್ಕೊಳ್ಳಿ. ಆದರೆ ಈಗ ಹುಟ್ಟಿದ್ದೀರಲ್ಲ, ಯಾವ ಧರ್ಮದಲ್ಲಿ ಹುಟ್ಟಿದ್ದೀರಿ, ಮೊದಲು ಅದರ ಋಣ ಸೇರಿಸಿ. ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.